ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ PDO ಹಿಂದೆ ನಡೆಸಿರುವಂತಹ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ ಆಗಿರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅನ್ನು ಸಂಕ್ಷಿಪ್ತವಾಗಿ ಸೂಚಿಸುವ ಅಕ್ಷರಗಳು ಯಾವುವು? ಆಪ್ಷನ್ ನೋಡೋದಾದ್ರೆ INTE, LSAT, INSAT, INS ಹಾಗೂ INST. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 INSAT. ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಅನ್ನ ಸಂಕ್ಷಿಪ್ತವಾಗಿ INSAT ಎಂದು ಗುರುತಿಸಲಾಗುತ್ತದೆ. ಸೊ ಈ INSAT ಅನ್ನುವಂಥದ್ದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1983. ಎಷ್ಟರಲ್ಲಿ ಅಂದರೆ 1983ರಲ್ಲಿ ಈ ಇನ್ಸ್ಯಾಟ್ ಅನ್ನೋದು ಸ್ಥಾಪನೆ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ICAR ಅಂದರೆ ಆಪ್ಷನ್ ನೋಡೋದಾದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಏರೋಸ್ಪೇಸ್ ರಿಸರ್ಚ್, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ರಿಸರ್ಚ್, ಇಂಡಿಯನ್ ಕಲ್ಚರಲ್ ಅಂಡ್ ಅಕಾಡೆಮಿಕ್ ರಿಸರ್ಚ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರ. ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅನ್ನೋದು ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದರೆ 1929ರಲ್ಲಿ ಸ್ಥಾಪನೆ ಆಯಿತು ಹಾಗೂ ಇದರ ಕೇಂದ್ರ ಕಚೇರಿ ಕಂಡು ಬರುವುದು ದೆಹಲಿಯಲ್ಲಿ. ಎಲ್ಲಿ ಅಂದರೆ ದೆಹಲಿಯಲ್ಲಿ. ಈ ICAR 1929ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ 93ನೇ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನ ಪ್ರತಿ ವರ್ಷ ಈ ದಿನದಂದು ಆಚರಿಸಲಾಗುವುದು. ಆಪ್ಷನ್ ನೋಡೋದಾದ್ರೆ ಮೇ 31, ಜುಲೈ 4, ಜೂನ್ 5, ಜೂನ್ 4. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜೂನ್ 5. ವಿಶ್ವ ಪರಿಸರ ದಿನವನ್ನ ಪ್ರತಿ ವರ್ಷ ಜೂನ್ 5ನೇ ದಿನದಂದು ಆಚರಿಸಲಾಗುವುದು. ನೆಕ್ಸ್ಟ್ ಪ್ರಶ್ನೆ 94ನೇ ಪ್ರಶ್ನೆ, ಅರಣ್ಯ ಸಂಶೋಧನಾ ಸಂಸ್ಥೆ ಈ ಸ್ಥಳದಲ್ಲಿದೆ. ಅರಣ್ಯ ಸಂಶೋಧನಾ ಸಂಸ್ಥೆ ಈ ಸ್ಥಳದಲ್ಲಿದೆ. ಚೆನ್ನೈ, ಹೈದರಾಬಾದ್, ಡೆಹ್ರಾಡೂನ್, ಪುಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಹ್ರಾಡೂನ್. ಅರಣ್ಯ ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್ ಸ್ಥಳದಲ್ಲಿದೆ. ನೆಕ್ಸ್ಟ್ 95ನೇ ಪ್ರಶ್ನೆ, ಡಾಕ್ಟರ್ ಅಬ್ದುಲ್ PG ಕಲಾಂ ಅವರು ಈ ಗ್ರಂಥವನ್ನ ರಚಿಸಿದ್ದಾರೆ. ಆಪ್ಷನ್ ನೋಡೋದಾದ್ರೆ ವಿಂಗ್ಸ್ ಆಫ್ ಫ್ಲೈಟ್, ವಿಂಗ್ಸ್ ಆಫ್ ಫೇಮ್, ವಿಂಗ್ಸ್ ಆಫ್ ಫೈರ್, ವಿಂಗ್ಸ್ ಆಫ್ ಪ್ಲೇನ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ವಿಂಗ್ಸ್ ಆಫ್ ಫೈರ್. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಎಂಬಂತಹ ಗ್ರಂಥವನ್ನ ರಚಿಸಿದ್ದಾರೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಕರ್ನಾಟಕ ಕುಲ ಪುರೋಹಿತ ಎಂದು ನಾಮಾಂಕಿತರಾದವರು ಯಾರು? ಆಪ್ಷನ್ ನೋಡೋದಾದ್ರೆ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಶ್ರೀ ಆಲೂರು ವೆಂಕಟರಾಯರು, ಶ್ರೀ ನರಸಿಂಹಾಚಾರ್ಯರು, ಕುವೆಂಪು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಶ್ರೀ ಆಲೂರು ವೆಂಕಟರಾಯರು. ಕರ್ನಾಟಕ ಕುಲ ಪುರೋಹಿತ ಎಂದು ನಾಮಾಂಕಿತರಾದವರು ಯಾರು ಅಂದ್ರೆ ಶ್ರೀ ಆಲೂರು ವೆಂಕಟರಾಯರು. ನೆಕ್ಸ್ಟ್ 97ನೇ ಪ್ರಶ್ನೆ, ಭಾರತದಲ್ಲಿ 40% ಮುಸುಕಿನ ಜೋಳ ಬೆಳೆಯುವಂತಹ ರಾಜ್ಯಗಳು ಯಾವುವು? ಆಪ್ಷನ್ ನೋಡೋದಾದ್ರೆ ತಮಿಳುನಾಡು ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ಭಾರತದಲ್ಲಿ 40% ಮುಸುಕಿನ ಜೋಳ ಬೆಳೆಯುವುದು ಯಾವ ರಾಜ್ಯದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ನೆಕ್ಸ್ಟ್ 101ನೇ ಪ್ರಶ್ನೆ, ಸುನಾಮಿಯು ಉಂಟಾಗಲು ಇದು ಕಾರಣವಾಗಿದೆ. ಆಪ್ಷನ್ ನೋಡೋದಾದ್ರೆ ಬಿರುಗಾಳಿ, ಉಲ್ಕೆಯ ಪಾತ, ಭೂಕಂಪ, ಚಂದ್ರನ ಸಾಂದ್ರತೆಯಲ್ಲಿ ಬದಲಾವಣೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಭೂಕಂಪ. ಸುನಾಮಿಯು ಉಂಟಾಗಲು ಇದು ಕಾರಣವಾಗಿದೆ ಅಂದ್ರೆ ಭೂಕಂಪ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 102ನೇ ಪ್ರಶ್ನೆ, ಸಮುದ್ರವು ಸಾಗರದಿಂದ ಈ ವಿಷಯಗಳಲ್ಲಿ ಭಿನ್ನವಾಗಿದೆ. ಆಪ್ಷನ್ ನೋಡೋದಾದ್ರೆ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ, ಅದು ನದಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿದೆ, ಅದರಲ್ಲಿ ನಿಗದಿತ ಅಳತೆಯ ನೀರು ಇರುವುದಿಲ್ಲ, ಅದಕ್ಕೆ ಯಾವ ಎಲ್ಲೆಯೂ ಇರುವುದಿಲ್ಲ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಸಮುದ್ರವು ಸಾಗರದಿಂದ ಈ ವಿಷಯಗಳಲ್ಲಿ ಭಿನ್ನವಾಗಿದೆ ಅಂದ್ರೆ ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ.
ಸೊ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 3ರಿಂದ 4 ಪ್ರಶ್ನೆಗಳಿದಾವೆ. ಸೊ ಅವುಗಳು ಬಿಡಿಸುವಂತ ಸಮಯ ಈಗಿಲ್ಲ, ಹಾಗಾಗಿ ಅವುಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ವಿವರಣಾ ಪಟ್ಟಿಗಳಿವೆ ಅಂದ್ರೆ ಶೆಡ್ಯೂಲ್ಗಳಿವೆ? ಸೊ ಆಪ್ಷನ್ ನೋಡೋದಾದ್ರೆ 12, 20, 10, 25. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ 12. ಭಾರತದ ಸಂವಿಧಾನದಲ್ಲಿ ಎಷ್ಟು ವಿವರಣಾ ಪಟ್ಟಿಗಳಿವೆ ಅಂದ್ರೆ 12 ವಿವರಣಾ ಪಟ್ಟಿಗಳಿವೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಈ ನಿಬಂಧನೆಯಲ್ಲಿ ಅಧಿಕಾರ, ಜವಾಬ್ದಾರಿ ಮತ್ತು ಪಂಚಾಯಿತಿಯ ಪ್ರಭಾವಗಳು ಇವೆ. ಆಪ್ಷನ್ ನೋಡೋದಾದ್ರೆ 3, 4, 6, 11. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ 11. ಸಂವಿಧಾನದ ಈ ನಿಬಂಧನೆಯಲ್ಲಿ ಅಂದ್ರೆ 11ನೇ ನಿಬಂಧನೆಯಲ್ಲಿ ಅಧಿಕಾರ, ಜವಾಬ್ದಾರಿ ಮತ್ತು ಪಂಚಾಯಿತಿಯ ಪ್ರಭಾವಗಳು ಹೊಂದಿವೆ ಅಂತಾನೆ ಹೇಳ್ಬೋದು. 106ನೇ ಪ್ರಶ್ನೆ, ರಾಯಚೂರ್ ದಾಓಬ್ ಎಂಬುದು ಈ ನದಿಗಳ ನಡುವೆ ಇದೆ. ಆಪ್ಷನ್ ನೋಡೋದಾದ್ರೆ ಕಾವೇರಿ ಮತ್ತು ಕೃಷ್ಣ, ಕೃಷ್ಣ ಮತ್ತು ಗೋದಾವರಿ, ಕಾವೇರಿ ಮತ್ತು ಗೋದಾವರಿ, ಕೃಷ್ಣ ಮತ್ತು ತುಂಗಭದ್ರಾ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಕೃಷ್ಣ ಮತ್ತು ತುಂಗಭದ್ರಾ. ರಾಯಚೂರ್ ದಾಓಬ್ ಎಂಬುದು ಈ ನದಿಗಳ ನಡುವೆ ಇದೆ ಅಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ. ನೆಕ್ಸ್ಟ್ 107ನೇ ಪ್ರಶ್ನೆ, ಪ್ಲಾನಿಂಗ್ ಕಮಿಷನ್ ಭವಿಷ್ಯದ ಎಸ್ಟಿಮೇಟೆಡ್ ಪ್ರೋಗ್ರೆಸ್ ಅನ್ನ ಡಾಕ್ಯುಮೆಂಟ್ ರೂಪದಲ್ಲಿ ಪ್ರಸ್ತುತಪಡಿಸುತ್ತದೆ, ಅದನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ಯಾವುದು ಅಂದ್ರೆ ಇಂಡಿಯಾ ಮಿಷನ್ 2015, ಇಂಡಿಯಾ ಮಿಷನ್ 2040, ಇಂಡಿಯಾ ಮಿಷನ್ 2020, ಇಂಡಿಯಾ ಮಿಷನ್ 2025. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಇಂಡಿಯಾ ಮಿಷನ್ 2025. ಪ್ಲಾನಿಂಗ್ ಕಮಿಷನ್ ಭವಿಷ್ಯದ ಎಸ್ಟಿಮೇಟೆಡ್ ಪ್ರೋಗ್ರೆಸ್ ಅನ್ನ ಡಾಕ್ಯುಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸುತ್ತದೆ, ಅದನ್ನ ನಾವು ಇಂಡಿಯಾ ಮಿಷನ್ 2025 ಅಂತ ಹೇಳಿ ಕರೆಯಲಾಗುತ್ತದೆ. ನೆಕ್ಸ್ಟ್ 108ನೇ ಪ್ರಶ್ನೆ, ಭಾರತದಲ್ಲಿ ಪ್ರಪ್ರಥಮವಾಗಿ ಪ್ರಕಾಶಿಸಲ್ಪಟ್ಟಂತಹ ವಾರ್ತಾ ಪತ್ರಿಕೆ ಯಾವುದು? ಬಾಂಬೆ ಸಮಾಚಾರ, ಬೆಂಗಾಲ್ ಪತ್ರಿಕೆ, ಬೆಂಗಾಲ್ ಗೆಜೆಟ್, ದಿ ಹಿಂದೂ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಬೆಂಗಾಲ್ ಗೆಜೆಟ್. ಭಾರತದಲ್ಲಿ ಪ್ರಪ್ರಥಮವಾಗಿ ಪ್ರಕಾಶಿಸಲ್ಪಟ್ಟಂತಹ ವಾರ್ತಾ ಪತ್ರಿಕೆ ಯಾವುದು ಅಂದ್ರೆ ಬೆಂಗಾಲ್ ಗೆಜೆಟ್. ನೆಕ್ಸ್ಟ್ 109ನೇ ಪ್ರಶ್ನೆ, ಸಂವಿಧಾನದ 356ನೇ ನಿಬಂಧನೆಯು ಮುಖ್ಯವಾದುದು ಏಕೆಂದರೆ ಅದು ಆಪ್ಷನ್ ನೋಡೋದಾದ್ರೆ ಅಂತಾರಾಜ್ಯ ಸಂಬಂಧಗಳ ಕುರಿತಾಗಿದೆ, ಪ್ರೆಸ್ಗೆ ಸಂಬಂಧಿಸಿದ್ದು, ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದ್ದು, ಬಜೆಟ್ ಹಂಚಿಕೆ ಕುರಿತದ್ದು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದ್ದು. ಸಂವಿಧಾನದ 356ನೇ ನಿಬಂಧನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದೆ. 110ನೇ ಪ್ರಶ್ನೆ, 1998ರ ನೊಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್ ಅನ್ನು ಅಮರ್ತ್ಯ ಸೇನ್ ಅವರ ಈ ಕೊಡುಗೆಗಾಗಿ ನೀಡಲಾಗಿದೆ. ಆಪ್ಷನ್ ನೋಡೋದಾದ್ರೆ ವೆಲ್ಫೇರ್ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್, ಡೆವಲಪ್ಮೆಂಟ್ ಎಕನಾಮಿಕ್ಸ್, ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ಸ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ವೆಲ್ಫೇರ್ ಎಕನಾಮಿಕ್ಸ್. ಸೊ ಅಮರ್ತ್ಯ ಸೇನ್ ಅವರಿಗೆ 1998ರಲ್ಲಿ ನೊಬೆಲ್ ಪ್ರೈಸ್ ನೀಡಲಾಯಿತು. ಅವರ ಯಾವ ಕೊಡುಗೆಗಾಗಿ ಅಂದ್ರೆ ವೆಲ್ಫೇರ್ ಎಕನಾಮಿಕ್ಸ್ ಕೊಡುಗೆಗಾಗಿ ನೊಬೆಲ್ ಪ್ರೈಸ್ ಅನ್ನ ನೀಡಲಾಯಿತು. ಎಷ್ಟರಲ್ಲಿ ಅಂದ್ರೆ 1998. 111ನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರವು 1969ರಲ್ಲಿ ಆರಂಭವಾದಾಗಿನಿಂದ ಕರ್ನಾಟಕದ ಎಷ್ಟು ಮಂದಿ ನಟರು ಪ್ರಶಸ್ತಿ ಪಡೆದಿದ್ದಾರೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ 1. ಸೊ ಇದು 2009ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಅಂದು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ 1969ರಲ್ಲಿ ಆರಂಭವಾಗಿನಿಂದ ಆ ಕಾಲ ಅಂದ್ರೆ 2009ರವರೆಗೂ ಎಷ್ಟು ಮಂದಿ ನಟರು ಪ್ರಶಸ್ತಿ ಪಡೆದಿದ್ದಾರೆ ಅಂದ್ರೆ ಒಬ್ಬರು ಅಂತ ಹೇಳಿ ಹೇಳ್ಬೋದು. ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊಟ್ಟ ಮೊದಲು ಪಡೆದವರು ಯಾರು ಅಂದ್ರೆ ದೇವಿಕಾ ರಾಣಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ನಟ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ಎಷ್ಟರಲ್ಲಿ ಅಂದ್ರೆ 1995ರಲ್ಲಿ. ಇನ್ನು 2018ರಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಲಭಿಸಿತು. 2019ರಲ್ಲಿ ರಜನಿಕಾಂತ್ ಅವರಿಗೆ ನೀಡಲಾಯಿತು, ಆದರೆ ಅವರಿಗೆ ಕೊಟ್ಟಿದ್ದು 2021ರಲ್ಲಿ. ಇನ್ನು 2020ರಲ್ಲಿ ಪಡೆದಂತವರು ಯಾರು ಅಂದ್ರೆ ಆಶಾ ಫರೇಕನ್ ಅವರು. ನೆಕ್ಸ್ಟ್ ಪ್ರಶ್ನೆ 112ನೇ ಪ್ರಶ್ನೆ, ಭಾರತದ ಅತಿ ಕಡಿಮೆ ಜನಬೀಡವಾದ ರಾಜ್ಯಗಳು ಯಾವುವು? ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ ಹಾಗೂ ನಾಗಾಲ್ಯಾಂಡ್. ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್,
ಮೇಘಾಲಯ, ಮಣಿಪುರ್, ಮಿಜೋರಾಂ, ಸಿಕ್ಕಿಂ. ಸಿಕ್ಕಿಂ, ಮಣಿಪುರ್, ಅರುಣಾಚಲ ಪ್ರದೇಶ್, ಗೋವಾ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್, ಗೋವಾ. ಭಾರತದ ಅತಿ ಕಡಿಮೆ ಜನಬೀಡವಾದ ರಾಜ್ಯಗಳು ಯಾವುವು ಅಂದ್ರೆ ಸಿಕ್ಕಿಂ, ಮಿಜೋರಾಂ, ಅರುಣಾಚಲ ಪ್ರದೇಶ್ ಹಾಗೂ ಗೋವಾ. 113ನೇ ಪ್ರಶ್ನೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನ ಈ ಕೆಳಗಿನವರಲ್ಲಿ ಯಾರು ಪಡೆದಿಲ್ಲ? ಆಪ್ಷನ್ ನೋಡೋದಾದ್ರೆ ವಿಶ್ವನಾಥನ್ ಆನಂದ್, ಪ್ರಕಾಶ್ ಪಡುಕೋನಿ, ಪಂಕಜ್ ಅಡ್ವಾಣಿ, ಸಚಿನ್ ತೆಂಡೂಲ್ಕರ್. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಪ್ರಕಾಶ್ ಪಡುಕೋನೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನ ಈ ಕೆಳಗಿನವರಲ್ಲಿ ಯಾರು ಪಡೆದಿಲ್ಲ ಅಂದ್ರೆ ಪ್ರಕಾಶ್ ಪಡುಕೋನಿ ಅವರು ಪಡೆದಿಲ್ಲ. ಸೊ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನ ಪಡೆದಂತಹ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರವನ್ನ ಮೊಟ್ಟ ಮೊದಲು ಪಡೆದುಕೊಂಡವರು ಯಾರು ಅಂದ್ರೆ ವಿಶ್ವನಾಥ್ ಆನಂದ್ ಅವರು. ಇನ್ನು 2023ರಲ್ಲಿ ಸಾತ್ವಿಕ್ ಸಾಯಿರಾಜ್ ಅನ್ನೋರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಪಡೆದುಕೊಂಡಂತವರು ಯಾರು ಅಂದ್ರೆ ಸಾತ್ವಿಕ್ ಸಾಯಿರಾಜ್. ಪಡುವಲಪಾಯ ಮತ್ತು ಮೂಡಲಪಾಯ ಇವು ಯಾವ ನೃತ್ಯ ಪ್ರಕಾರದ ರೂಪಗಳು? ಡೊಳ್ಳು ಕುಣಿತ, ಕರಗ, ಯಕ್ಷಗಾನ, ಕೂಚಿಪುಡಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಯಕ್ಷಗಾನ. ಸೊ ಪಡುವಲಪಾಯ ಮತ್ತು ಮೂಡಲಪಾಯ ಇವು ಯಾವ ನೃತ್ಯ ಪ್ರಕಾರದ ರೂಪಗಳು ಅಂತ ಯಕ್ಷಗಾನದ ನೃತ್ಯ ಪ್ರಕಾರಗಳು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 115ನೇ ಪ್ರಶ್ನೆ, ರಿಸಿಷನ್ ಮತ್ತು ಡಿಪ್ರೆಷನ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನೋಡೋದಾದ್ರೆ ಕಾಯಿಲೆ, ವಾಹನದ ಬಿಡಿಭಾಗಗಳು, ಎಕನಾಮಿಕ್ ಸೈಕಲ್, ರಾಷ್ಟ್ರೀಯ ಆದ್ಯತೆಗಳು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಎಕನಾಮಿಕ್ ಸೈಕಲ್. ರಿಸಿಷನ್ ಮತ್ತು ಡಿಪ್ರೆಷನ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಎಕನಾಮಿಕ್ ಸೈಕಲ್ಗೆ ಸಂಬಂಧಿಸಿದೆ. 116ನೇ ಪ್ರಶ್ನೆ, UPA ಎಂಬುದು ಇದರ ಸಂಕ್ಷಿಪ್ತ ರೂಪ. UPA ಎಂಬುದು ಇದರ ಸಂಕ್ಷಿಪ್ತ ರೂಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ಸೊ UPI ಎಂಬುದರ ಸಂಕ್ಷಿಪ್ತ ರೂಪ ಯಾವುದು ಅಂದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. 117ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಯಾವುದು? ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದ್, ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿ, ಇಂಡಿಯನ್ ಮ್ಯೂಸಿಯಂ ಕೋಲ್ಕತ್ತಾ. ಇವು ಯಾವುವು ಅಲ್ಲ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಮ್ಯೂಸಿಯಂ ದೆಹಲಿ. ಭಾರತದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ನ್ಯಾಷನಲ್ ಮ್ಯೂಸಿಯಂ ದೆಹಲಿ. ನೆಕ್ಸ್ಟ್ 118ನೇ ಪ್ರಶ್ನೆ, ಯುನಿಕ್ ಐಡೆಂಟಿಫಿಕೇಶನ್ ಡಾಟಾ ಬೇಸ್ ಅಥಾರಿಟಿ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷರು ಯಾರು? ಆಪ್ಷನ್ ನೋಡೋದಾದ್ರೆ ನಾರಾಯಣ ಮೂರ್ತಿ, ಅಜಿಮ್ ಪ್ರೇಮ್ಜಿ, ನಂದನ್ ನಿಲೇಕನಿ, ರತನ್ ಟಾಟಾ. ಸೊ ಇದು 2009ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿರುವುದರಿಂದ ಆಗಿನ ಡಾಟಾಬೇಸ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ನಂದನ್ ನಿಲೇಕನ್ ಅನ್ನೋರು ಆಗಿದ್ರು. ಆದ್ರೆ ಈಗ ಪ್ರಸ್ತುತ ಯುನಿಕ್ ಐಡೆಂಟಿಫಿಕೇಶನ್ ಡಾಟಾಬೇಸ್ ಅಥಾರಿಟಿ ಆಫ್ ಇಂಡಿಯಾದ ಈಗಿನ ಅಧ್ಯಕ್ಷರು ಯಾರು ಅಂದ್ರೆ ಸೌರಭ್ ಗರ್ಗ್ ಅನ್ನೋರು. ಸೌರಭ್ ಗರ್ಗ್ ಅನ್ನೋರು ಈಗಿನ ಪ್ರಸ್ತುತ ಅಧ್ಯಕ್ಷರು ಅಂತಾನೆ ಹೇಳ್ಬೋದು. 119ನೇ ಪ್ರಶ್ನೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 2007ರಿಂದ 2008ರಲ್ಲಿ ಭಾರತದ ಸ್ಥಾನವು ಇದಾಗಿದೆ. ಆಪ್ಷನ್ ನೋಡೋದಾದ್ರೆ 112, 128, 137, 98. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಗ 128, ಆದರೆ ಪ್ರಸ್ತುತ 2024ರಲ್ಲಿ 134ನೇ ಸ್ಥಾನ ಹೊಂದಿದೆ. 120ನೇ ಪ್ರಶ್ನೆ, NSSO ಎಂಬುದು ಇದರ ಸಂಕ್ಷಿಪ್ತ ರೂಪ. NSSO ಎಂಬುದು ಇದರ ಸಂಕ್ಷಿಪ್ತ ರೂಪ. ಆಪ್ಷನ್ ನೋಡೋದಾದ್ರೆ ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್, ನ್ಯಾಷನಲ್ ಸೆಕ್ಯೂರಿಟಿ ಸರ್ವಿಸಸ್ ಆರ್ಗನೈಜೇಷನ್, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್, ನ್ಯಾಷನಲ್ ಸೈಂಟಿಫಿಕ್ ಸರ್ವಿಸ್ ಆರ್ಗನೈಜೇಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. NSSO ಎಂಬುದು ಇದರ ಸಂಕ್ಷಿಪ್ತ ರೂಪ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ
2009ರಲ್ಲಿ ನಡೆದಿರುವಂತಹ PDO ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗಕ್ಕೆ ಬಂದಿರುವಂತಹ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಬಂದೇನು. ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್ ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.